ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಹೈಕಮಾಂಡ್ ನಂಬಿ ಸಚಿವ ಸ್ಥಾನ ಕೊಟ್ರೆ ಪ್ರಾಮಾಣಿಕವಾಗಿ ನಿಭಾಯಿಸುವೆ, ಶಾಸಕ ಎಚ್.ವಿ. ವೆಂಕಟೇಶ್. ಹೈಕಮಾಂಡ್ ನನ್ನ ಮೇಲೆ ನಂಬಿಕೆನ ಇಟ್ಟು ಸಚಿವ ಸ್ಥಾನ ನೀಡಿದಲ್ಲಿ ಪ್ರಾಮಾಣಿಕವಾಗಿ ನಿಭಾಯಿಸುವೆ. ತಮೂಲ್ ಅಧ್ಯಕ್ಷ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಶಾಸಕ ಎಚ್.ವಿ. ವೆಂಕಟೇಶ್ ಅಭಿಪ್ರಾಯ ಮಂಡಿಸಿದ್ರು. ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ಅವ್ರಿಗೆ ವರ್ಕ್ ಜಾಸ್ತಿ ಆಗಿದೆ, ತಡ್ಕೊಳಕ್ಕಾಗ್ತಿಲ್ಲ. ನಾನು ಇವತ್ತು ಇಬ್ಬರಿಗೂ ಬರಡಿದ್ದೆ, ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಬೇರೆ ಥರ ಆಗುತ್ತೆ ಅಂತ ವಾರ್ನ್ ಮಾಡಿದ್ದೆ. ಎಡಬಲ್ಲಿಗೂ ಇಬ್ಬರು ಅದು ಕೆಲಸ ಜಾಸ್ತಿ ಕೊಟ್ಬಿಟ್ನಲ್ಲ, 20 ಕೋಟಿ ಪಾವರ್ ಟೌನಲ್ಲಿ ಹಳ್ಳಿಗಳಲ್ಲಿ ಅವ್ರಿಗೆ ಲಿಮಿಟೆಡ್ ಆಗಿ ಬರ್ತದೆ ಸಿಮೆಂಟು ಸ್ಟೀಲ್. ಈಗ ಲ್ಯಾಂಡ್ ಆರ್ಮಿಗೆ ಸಿಮೆಂಟು ಸ್ಟೀಲು ಅಡ್ವಾನ್ಸ್ ಕೊಟ್ಟಿರೋದು, ಈಗ ಇಲಾಖೆಯಿಂದನೇ ಡಿಲೇ ಆಗುತ್ತೆ. ಹಂಗಾಗಿ ಸ್ಟೋವ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಕ್ಕೆ ವ್ಯವಸ್ಥೆ. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದ ಶಾಸಕರ ಭವನದಲ್ಲಿ ಅಂಬೇಡ್ಕರ್ ಮತ್ತು ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಪಂಪ್ಸೆಟ್, ಮೋಟಾರ್ ಮತ್ತು ಕೈಗಾರಿಕಾ ಇಲಾಖೆ ವತಿಯಿಂದ ವಿವಿಧ ಸಲಕರಣೆಗಳ ವಿತರಣೆ. ನಿಮ್ಮ ಹೆಸರು ಮುಂಚೂಣಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ನೀವು ದೆಹಲಿಗೆಲ್ಲ ಹೋಗಿ ಬಂದಿರ ಅಂತ ಡೆಲ್ಲಿಗೆ ಸಹಜವಾಗಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಏನಾದರೂ ನಿಮ್ಗೆ ನಮ್ಮದು ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀವಿ, ಮಾಜಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀವಿ, ರಾಜ್ಯದ ನಾಯಕರಿಗೆಲ್ಲ ಗೊತ್ತಿದೆ. ಅದು ಕ್ಯಾಸ್ಟ್ ಇನ್ಕ್ರೀಸ್ಮೆಂಟ್ ತಗೊಂಡ್ರೆ ಬೋವಿ ಕೋಟದಡಿ ಶಿವರಾಜ್ ತಂಗಡಿಗೆ ಆಲ್ರೆಡಿ ಆಗಿದೆ, 3 ಬಾರಿ ಆಗಿದೆ. ಕೊಪ್ಪಳದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿ ತಪ್ಪಿದ್ರೆ ನನಗೆ ಇಲ್ಲಾಂದ್ರೆ ಎಸ್ ಸಿ ಶ್ರೀನಿವಾಸ ಕೊಡಿ ಅಂತ ನಾವು ವಿಕಲಚೇತನರಿಗೆ ಪುರಸಭೆ ಅನುದಾನದಲ್ಲಿ ಬ್ಯಾಟರಿ ಚಾಲಿತ ಟ್ರೈಸೈಕಲ್ ವಿತರಣೆ ಹಾಗೂ ಜನಸಂಪರ್ಕ ಸಭೆ ನಡೆಸಿ ಮಾತನಾಡಿದ ಅವರು, ಕಳೆದ ವಾರ 90 ಅರ್ಜಿ ಬಂದಿದ್ವು. ಆ ಎಲ್ಲಾ ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ. ಇವತ್ತಿನ ಜನಸಂಪರ್ಕ ಸಭೆಯಲ್ಲಿ 45 ಅರ್ಜಿಗಳು ಬಂದಿವೆ. ಇದರಲ್ಲಿ ಮಕ್ಕಳ ವಸತಿ ಶಾಲೆಗಳಿಗೆ ಹೆಚ್ಚಿನದಾಗಿ ಅರ್ಜಿಗಳು ಬಂದಿದೆ. ಯಾಕಂದರೆ ನಮ್ಮ ತಾಲೂಕಲ್ಲಿ 5,000 ಚಿಲ್ಲರೆ ಅಂಗವಿಕಲರು ಇದ್ದಾರೆ ಅಂತ ಒಂದು ಅಂದಾಜು ಇಡೀ ರಾಜ್ಯದಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿನ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ಇನ್ನೂ ಸ್ವಲ್ಪ ಅಡಿಷನ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಪುಣ್ಯ ಜಾಸ್ತಿ ಬರ್ತದೆ ನಮಗೆ. ಪೆಟ್ರೋಲ್ ಗಾಡಿ ಓಡಿಸ್ಕೊಳ್ಳೋದು ಕಷ್ಟ. ಹೌದು, ಕೊಟ್ಟಿದ್ದೀನಿ. ಕೆಲವ್ರದ್ದು 2 ಚಕ್ರ ಮಿಸ್ಕೊಂತಾರೆ, ಮಾಮೂಲಿ ಅವ್ರ ಅಪ್ಪ ಅಮ್ಮ ಓಡಾಡೋದು ನಾನು ನೋಡ್ತಾ ಇದ್ದೀನಿ. ಹಂಗಾಗಿ ಪರ್ಟಿಕ್ಯುಲರ್ ಅವರೇ ಯೂಸ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ. ಅವ್ರು ಯೂಸ್ ಮಾಡಿಕೊಂಡು ಕೆಲಸ ಕಾರ್ಯಗಳು, ವ್ಯಾಪಾರ ಅವಕಾಶ ಕಲ್ಪಿಸಬೇಕು ಅಂತ. ಇನ್ನೊಂದು ಸರ್, ಅದು ಭೂಸೇನಾ ನಿಗಮ ವಾಲ್ಮೀಕಿ ಭವನ 1 ಕೋಟಿ, ಭೂಸೇನಾ ನಿಗಮ ವಾಲ್ಮೀಕಿ ಭವನಕ್ಕೆ 1 ಕೋಟಿ ಕೊಟ್ಟು 1 ವರ್ಷ ಮೇಲೆ, ವೈನಸ್ಕೋಟೆಯಲ್ಲಿ 75 ಲಕ್ಷ. ಭೂಸೇನಾ ನಿಗಮ ಅಲ್ಲ, ಇದು KRD. ಅದು ಕಾಂಪೌಂಡ್ ಮಾಡಿದ್ದಾರೆ, ಇಲ್ಲಿ ಪಿಲ್ಲರ್ ಹಾಕೋರು ಸರ್, ಪಿಲ್ಲರ್ಗಳು ಹಾಕಿದ್ದಾರೆ, ಕಂಪ್ಲೀಟ್ ಆಗಿಲ್ಲ. ನಾನು ಮೊನ್ನೆ ಮೀಟಿಂಗಲ್ಲಿ ಸಿಕ್ಕಾಪಟ್ಟೆ ಕೇಳಿದೆ ಯಾಕೆ ಮಾಡಿಲ್ಲ ಅಂತ. ಇನ್ನು ಈ ವಿಚಾರವಾಗಿ ಸಿಎಸ್ ರವರ ಹತ್ತಿರ ಮಾತನಾಡಿ ಹೆಚ್ಚಿನದಾಗಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಬಗೆಹರಿಸುತ್ತೇವೆ ಎಂದು ಹೇಳಿದರು. ತಾಲೂಕಿನಲ್ಲಿ ನಮ್ಮ ಗುರಿ ಏನೇ ಇದ್ದರೂ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಒತ್ತು ಕೊಟ್ಟು ಅನುಕೂಲ ಮಾಡಿಕೊಡುವುದೇ ನಮ್ಮ ಗುರಿ ಎಂದು ತಿಳಿಸಿದರು. ಜಾತಿವಾರು ಲೆಕ್ಕಾಚಾರದ ಮೇಲೆ ಆಯ್ಕೆ ಮಾಡಿದಲ್ಲಿ ಭೋವಿ ಜನಾಂಗದ ಕೋಟದಡಿ ಬೇಡಿಕೆ ಇಡಲಾಗಿದೆ. ಆಯ್ಕೆ ಮಾಡುವುದು ಬಿಟ್ಟಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದ ವಿಚಾರ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಇಒ ಮಧುಸೂದನ್, ಬತಿನೇನಿ ನಾಗೇಂದ್ರರಾವ್, ತೆಂಗಿನಕಾಯಿ ರವಿ, ಗುಟ್ಟಹಳ್ಳಿ ಅಂಜಿನಪ್ಪ, ನಾಗೇಂದ್ರರಾವ್, ಶಶಿಕಲಾ, ಬಸವಲಿಂಗಪ್ಪ, ಗ್ರಾಮಾಂತರ ಸಿಐ ಕೊಟ್ರೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮುಖಂಡರು, ಸಾರ್ವಜನಿಕರು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಾಗಲಾಪುರ್ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.